ಗಲಭೆಗೆ ಯಾರು ಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ದೀಪಕ್ ಹತ್ಯೆ ಹಿಂದೆ ಸಚಿವರ ಕೈವಾಡ ಎಂದ ಬಿಎಸ್ವೈಗೆ ಸಿಎಂ ತಿರುಗೇಟು. ಸಚಿವ ರಮಾನಾಥ್ ರೈ ಕೈವಾಡವಿದೆ ಎಂಬ ಯಡಿಯೂರಪ್ಪ ಆರೋಪಕ್ಕೆ ಕಿಡಿ. ಘಟನೆ ಬಗ್ಗೆ ತನಿಖೆ ನಡೆಯುತ್ತಿದೆ, ಆರೋಪಿಗಳನ್ನು ಬಂಧಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಸಚಿವರ ವಿರುದ್ಧ ಹೇಳಿಕೆ ನೀಡುವುದು ಸರಿಯಲ್ಲ. ಪಿಎಫ್ಐ ನಿಷೇಧ ಪ್ರಶ್ನೆಗೆ ಮೊದಲು ತನಿಖೆ ಮುಗಿಯಲಿ ಎಂದ ಸಿಎಂ. ಪಿಎಫ್ಐ ನಿಷೇಧ ಪ್ರಶ್ನೆಗೆ ಮೊದಲು ತನಿಖೆ ಮುಗಿಯಲಿ ಅಂತ ಹೇಳಿದ್ದಾರೆ. ಬಹುಶಃ ಇವತ್ತು ವಿವೇಕ್ ರೆಡ್ಡಿ ಅವರು ಹೇಳಿದ ರೀತಿಯಲ್ಲಿ ಅದು ಏನು ಕಳಿಸಬೇಕಂತ ಕಳಿಸ್ತಾರ ಗೊತ್ತಿಲ್ಲ. ಅದಕ್ಕೆ ಒಂದು ಉತ್ತರ ನಾನು ಕೊಡಬೇಕು ಈಗ ಏನಂತ. ಎಸ್, ನಾನು ಅಕ್ರಮ್ ಹಸನ್ ಅವರ ಬಳಿಗೆ ಬರೋದಕ್ಕಿಂತ ಮೊದಲು ಅಕ್ರಮ್ ಹಸನ್ ಅವರು ಏನು ಹೇಳಿದಂತಂದರೆ, ಮಾಧ್ಯಮಗಳು ನಮಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. SDPI, BJP ಅವ್ರದ್ದು ಅಥವಾ ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳನ್ನೇ ಹೇಳ್ತಾ ಇದೆ. ನಾನು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಅವರು ಎಷ್ಟು ಹೊತ್ತು ಅದರ ಬಗ್ಗೆ ಮಾತಾಡಬಲ್ಲರೋ ಅಥವಾ ಸಮರ್ಥನೆಯನ್ನು ತಮ್ಮ SDPI ಬಗ್ಗೆ ಸಮರ್ಥನೆಯನ್ನು ಕೊಡಬಲ್ಲರೋ ನಾನು ಅವಕಾಶವನ್ನು ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಅದರಲ್ಲಿ ಎರಡು ಮಾತಿಲ್ಲ. ನಾನು ಯಾಕೆ ಅವ್ರಿಗೆ ಮತ್ತು ನನಗೆ ಸಂಘರ್ಷ ಆಯಿತು ಅಂತಂದರೆ, ಅವರು ಎಲ್ಲರನ್ನೂ ಬುಟ್ಟಿಯೊಳಗೆ ಸೇರಿಸೋದು ಇದೆಯಲ್ಲ, ಸರಿಯಲ್ಲ. ಆ ಮಾಧ್ಯಮದ ಕೆಲಸವನ್ನು ಅಂಥದ್ದು ಮಾಡಿಲ್ಲ. ಮಾಧ್ಯಮಗಳು ಆ ರೀತಿ ದಿಕ್ಕು ತಪ್ಪಿರ್ಬೋದು, ಆದರೆ ಸರಿಯಾದ ಮಾಧ್ಯಮಗಳು ಸುವರ್ಣ ನ್ಯೂಸ್ ಇದೆ. ನಿಮಗೆ ಅವಕಾಶವನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ನೀವು ಅದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಅದಕ್ಕಿಂತ ಮೊದಲು ಭಾವ ನೀವು ಒಂದು ರಿಯಾಕ್ಷನ್ ಕೊಡಬೇಕು ಅಂತ ಹೇಳಿದ್ರಿ. ಹೇಳಿ ರಮಾನಾಥ್ ರೈ ಬಗ್ಗೆ. ರಮಾನಾಥ್ ರೈ ಬಗ್ಗೆ ಈಗ ಅವ್ರು ಹೇಳ್ತಾರೆ ರಮಾನಾಥ್ ರೈ ಕಾರಣ ಅಂತ. ಅಲ್ಲಿ ಓಪನ್ ಎವಿಡೆನ್ಸ್ ಇದೆ. ಏನಂತಂದ್ರೆ ಅಲ್ಲಿ ಪಿಂಕಿ ಅಂತ ಒಬ್ಬ ಇದ್ರಲ್ಲಿ ಮೈನ್ ಅಕ್ಯೂಸ್ ನವಾಜ್ ಪಿಂಕಿ ಅಂತ. ಅವನ ಆಕ್ಚುಯಲ್ ಬ್ರದರ್ ಇಲ್ಲ ಮೊಹಮ್ಮದ್ ಅಲಿ ಅಂತ ಹೇಳವ BJP ಹಾರ್ಡ್ ಕೋರ್ ವರ್ಕರ್ ಇನ್ ಕಾಪು. ಓನ್ ಬ್ರದರ್, ಈ ಪಿಂಕಿನ್ ಓನ್ ಬ್ರದರ್ ಈಸ್ ಎ ಪಾರ್ಟ್ನರ್ ಇನ್ RSS ಕಾರ್ಪೊರೇಟರ್. ಅಲ್ಲಿ ಆ ಏರಿಯಾದ ಕಾರ್ಪೊರೇಟರ್ BJP ಅಲ್ಪಸಂಖ್ಯಾತ ಕಾರ್ಯಕರ್ತ. ನಾಲ್ಕು ಜನ ಕೂಡ ಇವರು BJP ಅಲ್ಪಸಂಖ್ಯಾತ ಕಾರ್ಯಕರ್ತ. ನೀವು ಮಾತಾಡಬಾರ್ದು. ಇದನ್ನೆಲ್ಲ ನೋಡಿದ್ರೆ ಈಗ ಯಾಕಂದ್ರೆ ಇವ್ರು ಯಾವ್ದು ಮಾಡಕ್ಕಾಗೋದಿಲ್ಲ ಅಂತ ಹೇಳಲ್ಲ. ಅಂದ್ರೆ ಒಂದು ಪಾಕಿಸ್ತಾನ ಫ್ಲಾಗ್ ಹಾಕಿಸಿ ಮುಸಲ್ಮಾನರ ಮೇಲೆ ಹಾಕುವಂತ ಜನ ಇವರು. ಹಾಗಿರುವಾಗ ಈ ಮರ್ಡರ್ ಕೂಡ ಇವರೇ ಮಾಡಿಸಿರ್ಬೇಕು. BJP ಅವರು ನಡೆಸ್ತಾ ಇದ್ದಾರೆ. ನೀವು ತನಿಖಾಧಿಕಾರಿಗಳ ಸ್ವಾಮಿ, BJP workers, all the accused are BJP workers. They are all friends of Rahim Uchal. ಪ್ಯಾನಲ್ ಅವರಿಗೆ ಒಂದು ಮನವಿ. ಮೊಯ್ದೀನ್ ಬಾವ ಯು ಆರ್ ರೆಪ್ಯೂಟೆಡ್ ಆಫೀಸರ್ ಅಂತ ಮೊಯ್ದೀನ್ ಬಾವ ಅವರಿಗೆ ಟ್ರೈ ಮಾಡಿ. ಮೊಯ್ದೀನ್ ಎವಿಡೆನ್ಸ್ ಹೇಳಲ್ಲ. ಮಿಸ್ಟರ್ ರೆಡ್ಡಿ, ಈ ತರ ಡೋಂಟ್ ಟಾಕ್ ಅಬೌಟ್ ಮೈ ರೆಪ್ಯುಟೇಷನ್. ಲೆಟ್ ಹಿಮ್ ನಾಟ್ ಟಾಕ್ ಅಬೌಟ್ ಮೈ ರೆಪ್ಯುಟೇಷನ್. ಏನಂದ್ರು? ಸುಳ್ಳು ಹೇಳೋರು. ಕೇಸ್ ಹಿಂಗ್ ಮಾಡಿದೀರಾ? ತನಿಖೆ ಮಾಡೋದಕ್ಕೆ ಮುಂಚೆ ಕನ್ಕ್ಲೂಷನ್ ಸ್ವಾಮಿ ಕೊಡಬೇಕಾಗುತ್ತೆ. ನಾವು ಇವಾಗ ನೀವು ಹೇಳ್ತಿರಲ್ಲ ತನಿಖೆ ನಡೀತಾ ಇದೆ. ಚೀಫ್ ಮಿನಿಸ್ಟರ್ ರಮಾನಾಥ್ ರೈ ಮೇಲೆ ಆಗ್ತಾರಲ್ಲ ಇವರು ತಮ್ಮದನ್ನು ಮುಚ್ಕೊಳ್ಳಕ್ಕಾಗಿ. ಈಗ ತಮ್ಮದನ್ನು ಮುಚ್ಕೊಳ್ಳಕ್ಕಾಗಿ ಒಂದು ನಿಮಿಷ ಆ ಹುಡುಗರು BJPಯ ಅಲ್ಪಸಂಖ್ಯಾತ ಘಟಕದ ಸದಸ್ಯರು ಅಂತ ಪ್ರೂವ್ ಮಾಡಿದ್ರೆ ಏನ್ ಮಾಡ್ತೀರಿ ಸರ್? ಕೇಳಿ, ಪ್ರೂವ್ ಮಾಡಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಅಯ್ಯೋ ಯಾಕೆ ಬಾಪ ಬಾವ ಅವರೇ ನನ್ನ ಉದ್ದೇಶ ಒಂದು ನಿಮಿಷ ನಾನು ಇಡೀ ವೀಕ್ಷಕರ ವರ್ಗಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಉದ್ದೇಶ BJP ಗ್ರೇಟೋ, ಕಾಂಗ್ರೆಸ್ ಗ್ರೇಟೋ, SDPI ಗ್ರೇಟೋ ಅಲ್ಲ. ಮಂಗಳೂರಿನ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೆನಪಿಟ್ಕೊಳ್ಳಿ, ನಮ್ಮ ಕಮ್ಯುನಲ್ ಹಾರ್ಮೋನಿ ಹೆಂಗಿದೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. 8 ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಎಷ್ಟು ಬಂತೋ ಕಾಂಗ್ರೆಸ್ ಎಷ್ಟು ಬಂತೋ ನಾನು ಅದನ್ನ ಮಾತಾಡಕ್ ಹೋಗೋದಿಲ್ಲ. ಅದು ನಾಳೆ ಚೇಂಜ್ ಆಗ್ಬೋದು, ನಾಳೆ ಚೇಂಜ್ ಆಗದೆ. ಇಬ್ಬರು ಬಂಟಿದ್ದಾರೆ, ಇಬ್ಬರು ಮುಸ್ಲಿಮರು ಅಲ್ಲಿ ಗೆದ್ದು ಬಂದಿರುವಂತವ್ರು. ಒಬ್ರು ಮೊಯ್ದೀನ್ ಬಾವ, ಮತ್ತೊಬ್ರು UT ಖಾದರ್. ಇಬ್ರು ಬನ್ಸ್ ಕ್ರಿಶ್ಚಿಯನ್ರು, ಒಬ್ರು ಕ್ರಿಶ್ಚಿಯನ್ರು. ಲೋಬೋ ಗೆದ್ದು ಬಂದಿರುವಂತ ಜೈನ್ ಒಬ್ರು, ಅಭಯ್ ಚಂದ್ರ ಜೈನ್ ಒಬ್ರು SC ಅಂಗಾರ ಸುಳ್ಯದಿಂದ ಗೆದ್ದು ಬಂದಿರುವಂತವ್ರು. ಬಂಟ್ರು ಇಬ್ರು, ಶಕುಂತಲಾ ಶೆಟ್ರು ಮತ್ತು ರಮಾನಾಥ್ ರೈ. ವಸಂತ್ ಬಂಗೇರ ಬಿಲ್ಲವ ಎಲ್ಲ ಜಾತಿಯವರು ಗೆದ್ದು ಬಂದಿದ್ದಾರೆ. ಸಾರ್ವಭೌಮತೆ
ಅಥವಾ ಅಖಂಡತೆಯಲ್ಲಿ ಏಕತೆ ಅಂತ ಏನಾದ್ರೂ ಕಾಣ್ತಾ ಇದ್ರೆ ಮಂಗಳೂರಲ್ಲಿ ಅಲ್ಲಿ ದ್ವೇಷವನ್ನ ಬಿತ್ತಿಬೇಡಿ ದಯವಿಟ್ಟು. ಒಂದು ಮಾತನ್ನು ನಾನು ಪದೇ ಪದೇ ಹೇಳ್ತೀನಿ, ಬಿಜೆಪಿ ರಾಜಕೀಯ ಮಾಡಬಾರ್ದು, ಕಾಂಗ್ರೆಸ್ ರಾಜಕೀಯ ಮಾಡಬಾರ್ದು, SDPI ರಾಜಕೀಯ ಮಾಡಬಾರ್ದು, ಕಮ್ಯುನಿಸ್ಟ್ ಪಕ್ಷಗಳು ರಾಜಕೀಯ ಮಾಡಬಾರ್ದು ಅಲ್ಲ, ನಮಗೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಾಗಿ ಯಾರನ್ನೋ ಬೀದಿ ಹಣವನ್ನಾಗಿ ದಯವಿಟ್ಟು ಮಾಡಬೇಡಿ, ಯಾರನ್ನೋ ಬೀದಿ ಹಣವನ್ನಾಗಿ ದಯವಿಟ್ಟು ಮಾಡಬೇಡಿ. ಒಂದು ವಿಚಾರ ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಿಜ ದೀಪಕ್ ರಾವ್ ಹತ್ಯೆ ಆದಾಗ. ಆದರೆ ಮಜೀದ್ ಅನ್ನುವಂತ ಆ ಮಾಲೀಕ ಕಣ್ಣೀರು ಹಾಕಿದ, ಮಜೀದ್ ಅನ್ನುವಂತ ಕಣ್ಣೀರು ಹಾಕಿದ. ಅಲ್ಲಿ 7 ವರ್ಷ ನಾನು ಯಾರನ್ನು ಎತ್ತಿ ಕಟ್ತಾ ಇಲ್ಲ, ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಿಜ. ಆದ್ರೆ 7 ವರ್ಷಗಳ ಕಾಲ ಅಲ್ಲಿ ಒಬ್ಬ ಆತನಿಗೆ ಕೆಲಸ ಕೊಟ್ಟಿದ್ದು ಒಬ್ಬ ಮುಸ್ಲಿಂ, ಒಬ್ಬ ಮುಸ್ಲಿಂ. ಹಾಗಿದ್ರೆ ನಾಳೆ ಹೇಳಕ್ಕಾಗತ್ತಾ ಹಿಂದೂಗಳು ಯಾರೆಲ್ಲ ಇದ್ದಾರೆ ಬನ್ನಿ ಮುಸ್ಲಿಮರ ಅಂಗಡಿಗಳಿಗೆ ಕೆಲಸಕ್ಕೆ ಹೋಗ್ಬೇಡಿ, ಬನ್ನಿ AJ ಶೆಟ್ಟಿ ಆಸ್ಪತ್ರೆಯಲ್ಲಿ ಹಲವಾರು ಮುಸ್ಲಿಂ ಡಾಕ್ಟರ್ಗಳಿದ್ದಾರೆ, ಹೋಗ್ಬೇಡಿ ಅವರು ಹಿಂದೂ, ಹಂಗ್ ಹೇಳಕ್ಕಾಗತ್ತಾ? ಹಂಗ್ ಹೇಳಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಕ್ಷಗಳು ನಿಮ್ಮನ್ನ ಮಿಸ್ಯೂಸ್ ಮಾಡೋದನ್ನ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಇವತ್ತು ದೀಪಕ್ ರಾವ್ನ ತಾಯಿ ಯಾರಿದ್ದಾರೆ? ಅವರಿಗೆ ಯಾರೂ ಇಲ್ಲ. ಕುಟ್ಟಪ್ಪ ಮಡಿಕೇರಿಯಲ್ಲಿ ಇಷ್ಟು ದೊಡ್ಡ ಗಲಾಟೆ ಆಯಿತು, ಕುಟ್ಟಪ್ಪನ ವಿರುದ್ಧ ಮೆರವಣಿಗೆ ಎಲ್ಲವೂ ಮಾಡಲಾಯಿತು. ಇವತ್ತು ಕುಟ್ಟಪ್ಪನ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋರು ಯಾರಾದ್ರೂ ಇದ್ದಾರೆ ಅಲ್ಲಿ? ಇವತ್ತು ಕುಟ್ಟಪ್ಪನ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋರು ಯಾರಾದ್ರೂ ಇದ್ದಾರಾ? ಜಲೀಲ್ ಕರೋಪಾಡಿ, ಅಶ್ರಫ್ ಕಲಾಯಿ, ಹೇಳಿದಲ್ಲ ಅನೇಕ ಹೆಸರುಗಳು. ನಾನು ನೆನ್ನೆ ಕೂಡ ಹೇಳಿದೆ, ಕೇವಲ ಹಿಂದೂ ಕಾರ್ಯಕರ್ತರು ಅಂತ 22 ಹೆಸರುಗಳನ್ನು ಯಾಕೆ ಹೇಳ್ತೀರಿ? ವಿನಾಯಕ್ ಬಾಲಿಗ ಸರ್, ಒಂದು ನಿಮಿಷ ಅವಕಾಶ ಕೊಡಿ ಸರ್, ಒಂದು ನಿಮಿಷ. ಇವರು ಒಂದೇ ನಿಮಿಷ. ಆ ಅಂಗಡಿ ಮಾಲೀಕರಾಗಿರುವಂತ ಮಜೀದ್ ಅವರು ನಿನ್ನೆ ಕಣ್ಣೀರು ಹಾಕಿದಾಗ ಇಡೀ ನಾವು ಎಲ್ಲಿಂದ ಮನುಷ್ಯತ್ವದಿಂದ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ. ಮಜೀದ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಜೀದ್ ಅವರೇ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಮಂಗಳೂರು ಭಾಗದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಎಲ್ಲರೂ ಗೆದ್ದು ಬಂದಿದ್ದಾರೆ. ಹೌದು, ಎಲ್ಲರೂ ಗೆದ್ದು ಬಂದಿದ್ದಾರೆ. ಅಲ್ಲಿಯ ಜನ ಅದನ್ನು ಬಯಸತ್ತೆ. ಯಾರು ಸರ್ ಈ ರೀತಿ ಕೋಮು ದ್ವೇಷವನ್ನು ಹರಡ್ತಾ ಇದೆ? ಯಾರು ಹರಡ್ತಾ ಇದ್ದಾರೆ ಸರ್ ಇದನ್ನ? ಇದಕ್ಕೆ ಅಂತ್ಯ ಹಾಡೋದು ಹೇಗೆ ಸರ್? ಮಜೀದ್ ಸರ್, ಹಲೋ ಮಜೀದ್ ಸರ್, ಈ ಕೋಮು ದ್ವೇಷಕ್ಕೆ ಅಂತ್ಯ ಹಾಡೋದು ಹೇಗೆ ಸರ್? ಅದೆಲ್ಲ ಮನುಷ್ಯ ಪಕ್ಷ ಅಂತಂದು ಮಾಡಿದ್ರೆ ಎಲ್ಲ ಮಾಡ್ಬೋದು. ಇಲ್ಲಾದ್ರೆ ಈ ಬಿಜೆಪಿ ಕಾಂಗ್ರೆಸ್ ಅಂತಲ್ಲಿ ಇದ್ರೆ ಇದೇ ತರ ಆಗ್ತದೆ. ಏನ್ ಮಾಡಿದ್ರೆ? ಮಾನವೀಯತೆ ಅಂತ ಒಂದು ಬೇಕಲ್ಲ ಜನರಿಗೆ, ಯಾರಿಗೂ ಇಲ್ಲ, ಯಾರಿಗಿಲ್ಲ ಅಂತೀರಿ? ಯಾಕಂದ್ರೆ ಒಂದು ಹೇಳ್ತೀನಿ, ಇವತ್ತು ಈ ಪ್ರಕರಣದಲ್ಲಿ ಯಾರಾದ್ರೂ ಹತ್ತಿದ್ರೆ ಕಣ್ಣೀರು ಹಾಕಿದ್ರೆ ಮಜೀದ್ ಮತ್ತು ತಾಯಿ ಬಿಟ್ಟರೆ ಒಬ್ರು ಕಣ್ಣೀರು. ಮಜೀದ್ ಅವರೇ, ಅಲ್ಲಿ ನಮಗೆ ಕೇಳಿ ಬಂದದ್ದು ದೀಪಕ್ ರಾವ್ ಹತ್ಯೆ ಆದಾಗ ಮಜೀದ್ ಅವರ ಮನೆಯವರು ಓಡ್ಕೊಂಡ್ ಬಂದ್ರು, ಮಜೀದ್ ಅವರ ಮನೆಯವರೇ ಕಾರ್ನ ನಂಬರ್ ಕೊಟ್ರು. ಅಲ್ಲಿ ನಿಜವಾಗಲೂ ಹಿಂದೂ ಮುಸ್ಲಿಂಗಳ ನಡುವೆ ಹೇಳಿಕೊಳ್ಳುವಂತಹ ದ್ವೇಷಗಳಿಲ್ಲ. ಆದರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತೆ. ಹೌದಾ ಸರ್ ಇದು? ಹಲೋ ಸರ್, ದೀಪಕ್ ರಾವ್ ಎಂತ ಹುಡುಗ ಆಗಿದ್ದ ಸರ್? ದೀಪಕ್ ರಾವ್ ಒಳ್ಳೆ ಹುಡುಗ ಸರ್, ಎಲ್ಲರೂ ಫ್ರೆಂಡ್ಲಿ ಆಗಿ ಇರ್ತಿತ್ತು. ಹೌದಾ? ನಿಮ್ಮಲ್ಲಿ ಯಾವತ್ತಾದ್ರೂ ಹಿಂದೂ ಮುಸ್ಲಿಂ ಭಾವನೆಗಳ ಮಾತುಗಳು ಬರ್ತಾ ಇತ್ತಾ? ನೀವು ಹೇಳಿದ್ರಿ ನಾವು ಅವರ ಮನೆಗೆ ಹೇಳಿ, ನಮ್ಮ ಭಾಷೆಯಲ್ಲೇ ಮಾತಾಡ್ತಿದ್ರು ನನ್ನೊಟ್ಟಿಗೆ. ಅಂದ್ರೆ ಒಂದು ಫ್ರೆಂಡ್ಲಿ ಆಗಿದ್ದಾರೆ, ನನ್ನ ಕೆಲಸದವ್ರ ತರ ಇರ್ಲಿಲ್ಲ. ಯಾವ ಇದಕ್ಕೂ ಸಪೋರ್ಟ್ ಮಾಡ್ತಿದ್ರು, ಯಾವುದೇ ಬಿಸ್ನೆಸ್ ಬಂದ್ರು ಮಾಡಿ ನಾವು ಒಟ್ಟಿಗೆ ಮಾಡುವ ಅಂತ ಆ ತರ ಹೇಳ್ತಿದ್ರು. ಬಿಜೆಪಿ ಇತ್ತೀಚೆಗೆ ಗಲಾಟೆ ಅವರು ವೈಯಕ್ತಿಕ ಅದು ಈಗ ಈ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಗಲಾಟೆ ಆಗಿತ್ತು, ನಿಮ್ಗೂ ಆತ ಹೇಳಿದ್ದ ಅಂತ ಒಂದು ಸುದ್ದಿ ಕೇಳಿದೆ, ನಿಜಾನ ಅದು? ನನ್ನಂತ ಹೇಳಿದ, ನಾನು ಕೇಳಿದೆ ನೀನೆಲ್ಲ ಯಾಕೆ ಹೋಗ್ತೀವಿ ಅದಕ್ಕೆ, ಅದೆಲ್ಲ ನಮ್ಗೆ ಬೇಡ ಅಂತ. ಏನಾಯ್ತು ಅದಕ್ಕೆ ಕೇಳಿದ, ಅಲ್ಲ ಬ್ಯಾನರ್ ಕಟ್ಟೋ ವಿಷಯದಲ್ಲಿ ಅಲ್ಲಿ ಗಲಾಟೆ ಆಗಿತ್ತು, 2 ಕಡೆ ತುಂಬಾ ಜನ ಸೇರಿದ್ರು ಅಂತ ಹೇಳಿದ ನನ್ನ ಹತ್ರ. ಇವನೇನೋ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ನಂತೆ. ಅದು ವಿಡಿಯೋ ರೆಕಾರ್ಡಿಂಗ್ ಎಲ್ಲರೂ ಮಾಡ್ತಾರಲ್ಲ, ಈಗ ಎಲ್ಲರ ಸ್ಮಾರ್ಟ್ ಫೋನ್ ಇದೆ. ದೀಪಕ್ಕೆ ಮಾಡಿದ ಅಂತ ಹೇಳಿಕ್ಕೆ ಆಗುದಿಲ್ಲ. ಅಲ್ಲಿ ಪೊಲೀಸ್ನವರು ಇದ್ರು, ಅವ್ರು ಮಾಡಿರ್ಬೋದು, ಮತ್ತೆ ಬೇರೆ ನಮ್ಮವ್ರು ಮಾಡಿರ್ಬೋದು. ಅದು ದೀಪಕ್ಕೆ ಮಾಡಿದಾನಂತ ದೀಪಕ್ ಮೇಲೆ ಅಂತ ಒಂದು ಇದು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾವ ಟೈಪ್ ಹುಡುಗ ಆಗಿದೆ ಸರ್ ಅವ? ಯಾವ ಟೈಪ್ ಹುಡುಗ ಆಗಿದೆ? ಈಗ ನಮ್ಮ ರೂಟಲ್ಲಿ ಅವ್ರು ಕೆಲಸ ಮಾಡುವಾಗ ಸಾಧಾರಣ ಒಂದು 70% ಇರೋದು ಮುಸ್ಲಿಮರ ಅಂಗಡಿ. ಎಲ್ಲರೊಟ್ಟಿಗೂ ಸಹ ಹೋಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದ, ಅವ್ರಿಗೆ ಕರೆಂಟ್ ಸಪ್ಲೈ ಮಾಡಿದ್ದ, ಅವ್ರ ಹತ್ರ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಯಾವ್ದು ಇಷ್ಟವರೆಗೆ ಅವನ ಮೇಲೆ ನನ್ಗೆ ಯಾರು ಅವನ ಮೇಲೆ ಕಂಪ್ಲೇಂಟ್ ಹೇಳಿರ್ಲಿಲ್ಲ. ಅವ ಆ ತರ ಈ ತರ ಅಂದ್ರೆ ಎಲ್ಲರ ಹತ್ರ ಅವ್ನು ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದ. ಈಗ ಮಜೀದ್ ಅವರೇ, ವರ್ಕರ್ ಸಹ ಕೇಳಿ, ಮಜೀದ್ ಅವರೇ ಅವರು ಬಿಜೆಪಿ ವರ್ಕರ ದೀಪಕ್ ರಾವ್ ಏನಾದ್ರು? ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ನನಗೆ ಬೆಳಿಗ್ಗೆ 9:00ವರೆಗೆ ಬಂದು ಒಂದು ಅರ್ಧ ಗಂಟೆ ನನ್ನ ಹತ್ರ ಇರ್ತಿದ್ದ. ಬೆಳಿಗ್ಗೆ ಬಂದು ನನ್ನ ಹತ್ರ ಲೆಕ್ಕ ತಗೊಂಡು ಅವನೊಂದ್ ಕಡೆ ಡ್ಯೂಟಿಗೆ ಹೋಗ್ತಿದ್ದ, ಮತ್ತೊಂದ್ ಕಡೆ ನಾನು ಹೋಗ್ತಿದ್ದೆ ಕಲೆಕ್ಷನ್ಗೆ. ಓಕೆ.
ಅಂದ್ರೆ ನಮ್ದು ಚಿಕ್ಕ ರೂಟ್, ಆದ್ರೆ ನಾವು ಅದನ್ನ ಎರಡು ಡಿವೈಡ್ ಮಾಡ್ತಿದ್ವಿ. ಅಂದ್ರೆ ನಾನು ಏನು ಬಾಸ್ ತರ ಏನು ಇರ್ಲಿಲ್ಲ ಅವನ, ನಾನು ಅವನೊಟ್ಟಿಗೆ ಕೆಲಸ ಮಾಡುವವನ ತರನೇ ಇದ್ದೆ. ಸರ್ ಹಾಗೆ ನಾವಿಬ್ರು ಒಂದು ವಿಷಯ ವಾಂಟೆಡ್ ಟು ಟೆಲ್ ಯು. ಒಂದ್ ಕಡೆ ಅವನು ಹೋಗ್ತಿದ್ದ, ಒಂದ್ ಕಡೆ ನಾನು ಹೋಗ್ತಿದ್ದೆ. ಆದ್ರೆ ಒಂದೇ ನಿಮಿಷ ಮಜೀದ್, GA ಭಾವ ನಿಮ್ಮ ಹತ್ರ ಮಾತಾಡಬೇಕು. ಅಕಾರ್ಡಿಂಗ್ ಟು ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ DCP, ಈಸ್ ದ ನಾಟ್ ಎ ವರ್ಕರ್ ಆಫ್ BJP, ಸಂಘ ಪರಿವಾರ ವರ್ಕರ್ ಅಲ್ಲ. ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ, ದೇವಸ್ಥಾನ ಪರವಾಗಿ ಅದು ದೈವ ಭಕ್ತ ಇದ್ದ. ಈಗ ಸತ್ತ ನಂತರ BJP ಅವರು ಅವನನ್ನು BJP ಸೇರಿಸ್ಕೊಂಡ್ರು. ನನ್ನೊಟ್ಟಿಗೆ ಬರೀ ಅರ್ಧ ಗಂಟೆ ಇರ್ತಿದ್ದ, ಮತ್ತೆ ಮಧ್ಯಾಹ್ನ ಬಂದು ಇರ್ತಿದ್ದ. ಮತ್ತೆ ನನ್ನ ಹತ್ರ ಫೋನಲ್ಲಿ ಕಾಂಟ್ಯಾಕ್ಟ್ ಇತ್ತು. ಅವ್ ಮತ್ತೆ BJP ಕಾರ್ಯಕರ್ತನಲ್ಲ, ಕಾಂಗ್ರೆಸ್ ಕಾರ್ಯಕರ್ತನ, ಅದು ನನಗೆ ಗೊತ್ತಿಲ್ಲ. ಅದೊಂದು ಪರ್ಸನಲ್ ವಿಷಯ ಅಲ್ಲ. ನನ್ನ ಹತ್ರ ಏನು ಅದ್ರ ವಿಷಯವಾಗಿ ಯಾವ್ದು ಮಾತಾಡ್ತಿಲ್ಲ. ಏನಿದ್ರು ಬಿಸ್ನೆಸ್ ವಿಷಯ, ಮತ್ತೆ ಅವನ ಪರ್ಸನಲ್ ಏನಾದ್ರು ಇದ್ರೆ, ಈಗ ಅವ್ನಿಗೇನಾದ್ರು ಇದಿದ್ರೆ, ಅವ್ನಿಗೆ ಒಂದು ರಜೆ ಬೇಕಿದ್ರೆ ಅಲ್ಲಾದ್ರೆ ಎಲ್ಲಿ ಆದ್ರೂ ಅವ್ನಿಗೆ ಹೋಗ್ಲಿಕ್ಕೆ ನಾನು ಅದು ಹೇಳ್ತೇನೆ, ನಾನು ಬೇಗ ರೂಟ್ ಮಾಡಿ ಬರ್ತೇನೆ, ನನಗೆ ಇಂಥ ಕೆಲಸ ಇದೆ, ನಾನು ಹೋಗ್ತೇನೆ ಅಂತ. ಆದ್ರೆ ಯಾವತ್ತು ನಾನು ಪಕ್ಷಕ್ಕೆ ಆಗಿ ಹೋಗ್ತಿದ್ದೇನೆ, ನಾನು ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೊರಟು, ಇಲ್ಲದೆ ಒಮ್ಮೆ ಬರುವಾಗ ಲೇಟ್ ಆಗಿ ಬರ್ತದೆ, ಆಗ ನಾನು ಟೆಂಪಲ್ ಹೋಗಿ ಬಂದೆ ಅಂತ ಹೇಳ್ತಿದ್ದೆ ನನ್ನ ಹತ್ರ. ಆದ್ರೆ ಅವನು ಯಾವತ್ತು ನನಗೆ ನಾನು ಆತರ ಏನು ಇರ್ಲಿಲ್ಲ. ನಾನು ಆತರ ಅಂದ್ರೆ ಯಾವತ್ತು ನನಗೆ ಅಂತ ಭಾವನೆ ಸಹ ಬರ್ಲಿಲ್ಲ. ಅವನು ಅದರಲ್ಲಿ ಹೇಳಿದ್ರೆ ನಾನು ಸಹ ಅಂತ ಇದ್ರಲ್ಲಿಲ್ಲ. ನಾನು ಯಾವುದೇ ಚಟುವಟಿಕೆ ಮಾಡ್ತಾ ಇಲ್ಲ. ನಮ್ದು ಕೆಲಸ ಎಷ್ಟಾಯ್ತು ಅಷ್ಟೇ. ಅವನು ನನ್ನ ಅದೇ ತರ ಇದ್ದ. ನನಗೂ ಅದ್ರ ಬಗ್ಗೆ ಕೇಳುವಂತ ಒಂದು ಅವಕಾಶ ಇರ್ಲಿಲ್ಲ. ನೀನು ಬೇರೆ ಇದರಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ವಿಷಯ ಹೇಳಕ್ ಬರ್ತೀನಿ. ಈಗ ಮಂಗಳೂರಿನಲ್ಲಿ ಭಾತೃತ್ವ ಬಗ್ಗೆ, ಅದ್ರ ಬಗ್ಗೆ ಒಂದು ನಮ್ಮ ಎಲ್ಲ ಒಳ್ಳೆ ಒಂದು ರಿಲೇಷನ್ಶಿಪ್ ಬಗ್ಗೆ, MLA ಬಗ್ಗೆ ನೀವು ಹೇಳಿದ್ರಿ. ಅಪಾರ್ಟ್ ಫ್ರಮ್ ದ್ಯಾಟ್, ಇದು ಯಾವುದಕ್ಕೂ ನಮಗೆ ಸಂಬಂಧ ಇಲ್ಲ. ಇಲ್ಲಿವರೆಗೆ ಯಾವುದೇ ಮರ್ಡರ್ ಆಗಿದ್ರು, ಯಾವುದೇ ಪ್ರಕರಣದಲ್ಲಿ ಕಾಂಗ್ರೆಸ್ನವರೊಬ್ಬರು ಕೂಡ ಆರೋಪಿ ಆಗಿಲ್ಲ. ಕಾಂಗ್ರೆಸ್ನೊಬ್ಬರು ಆರೋಪಿ ಆಗಿಲ್ಲ. ಈ ಕಡೆ ಇವರು ಇರ್ಬೋದು ಅಥವಾ ಇವರು ಇರ್ಬೋದು, ಬಿಟ್ಟರೆ ಇದು ಕಾಂಗ್ರೆಸ್ ಸಂಸ್ಕೃತಿ. ಕಾಂಗ್ರೆಸ್ ಸಂಸ್ಕೃತಿ ಮಂಗಳೂರಿನಲ್ಲಿ ಅದೊಂದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇರ್ಬೋದು, ನಾರಾಯಣ ಆರೋಪಿಗಳಾಗಿರೋದು ಯಾರು ಗೊತ್ತಾ? ನೀವು ವೀಕ್ ಮಾಡಿದ್ರಲ್ಲ ರೂಲ್ ಆಫ್ ಲಾ, ಕಾನೂನು ಸುವ್ಯವಸ್ಥೆನ ವೀಕ್ ಮಾಡಿದ್ರಲ್ಲ, ಕೊಟ್ರಿ. ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳಿದೆ. ನಮ್ಮ ಸರ್ಕಾರ ಬಂದಾಗ ಎಲ್ಲೆಲ್ಲಿ ಈ ತರ ಪೋಸ್ಟ್ ಮಾಡ್ಕೊಂಡು ಬಂದ್ರಿ, ಈಸಿಯಾಗಿ ತಗೊಂಡ್ರಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಈಗ ಕಾನೂನು ವೀಕ್ ಆದ UP-ಯಲ್ಲಿ ನಿಮ್ಮ ಸರ್ಕಾರ ಇದೆ. UP-ಯಲ್ಲಿ ಕ್ರಿಮಿನಲ್ 16 ಕೇಸ್ ಇದ್ದವನು ಮುಖ್ಯಮಂತ್ರಿ ಮಾಡಿದ್ರೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ಕಾನೂನು ಬಗ್ಗೆ ಮಾತಾಡ್ತಾರೆ, ವೀಕ್ ಮಾಡ್ತಾರೆ ಅಂತ. ಈಗ ನನಗೊಂದು ಇಲ್ಲ ಬಾವ, ಒಂದು ನಿಮಿಷ ಬಾವ, ನೀವು ನಿಮ್ಮ ಬೆನ್ನು ತಡ್ಕೋಬೇಡಿ, ಕಾಂಗ್ರೆಸ್ ಅವರು ನಿಮ್ಮ ಬೆನ್ನು ತಡ್ಕೋಬೇಡಿ. ಒಂದು ವಿಷಯ ಹೇಳ್ತೀನಿ ಕೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಗಳೂರಲ್ಲಿ ನೈತಿಕ ಪೊಲೀಸ್ಗಿರಿ ಆಯ್ತು. ನೀವು ಅದರ ವಿರುದ್ಧ ಪ್ರಚಾರ ಮಾಡಿದ್ರಿ, ನೋಡಿ ಹಿಂಗಾಗ್ತಿದೆ ಅಂತೇಳಿ. ನೈತಿಕ ಪೊಲೀಸ್ಗಿರಿ ಈಗಲೂ ಕೂಡ ಆಗ್ತಾ ಇದೆ, ನಿಮ್ಮಿಂದ ತಡೆಯಕ್ಕೆ ಆಗ್ತಾ ಇಲ್ಲ. ಸುರತ್ಕಲ್ನಲ್ಲಿ ಮೊಯ್ದೀನ್ ಬಾವ MLA, ಅಲ್ಲಿಗೆ ಓರ್ವ ಯುಟಿಕಾದರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಗೆ ನಿಮಗೆ ಉಸ್ತುವಾರಿ ಸಚಿವರೊಂದು ಆ ಮನೆಗೆ, ದೀಪಕ್ ರಾವ್ ಮನೆಗೆ ಭೇಟಿ ಕೊಡ್ಲಿಕ್ಕೆ ಆಗ್ತಿಲ್ಲ. ಅಧಿಕಾರ ಇರೋದು ನಿಮ್ಮ ಕೈಯಲ್ಲಿ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಒಂದು ಆಡಳಿತ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ನಿಮಗೆ. ನೀವೇನು ಬುದ್ಧಿ ಹೇಳ್ತೀರಿ ನಮಗೆ? ಸುಮ್ಮನೆ ಕರೆಕ್ಟ್ ಎಲ್ಲ ಹೇಳ್ತೀರಾ. ಇದರ ಅರ್ಥ ಯು ಹ್ಯಾವ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ನಾವು ಹೋಗಿ ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕಾಗಿಲ್ಲ. ಅಲ್ಲಿ ಒಬ್ಬ ಎಲ್ಲರೂ ಸರಿ ಇರಲ್ಲ, ಸಾವಿರಾರು ಜನ ಸೇರಿದಾಗ ಒಬ್ಬ ಹುಚ್ಚ ಇರ್ತಾನೆ, ಕಲ್ಲು ಬಿಸಾಡ್ತಾನೆ, ಮತ್ತೊಂದು ಅಂತಕ್ಕೆ ಅವಕಾಶ ಕೊಡ್ಬೇಕು. ಒಬ್ಬ ಮಿನಿಸ್ಟರ್ ಹೋಗಿ ಸುಮ್ಮನೆ ಇರಿ. ಫೇಸ್ ಮಾಡ್ಬೇಕಂದ್ರೆ ಬರ್ಲಿ ಸಿಚುವೇಶನ್ ನೋಡ್ಕೊಂಡು ಹೋಗ್ತಾರೆ ಸರ್ಕಾರ. ಸರ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಜವಾಬ್ದಾರಿ. ಮಂಗಳೂರಿಗೆ ರಮ್ಯಾ ಬರುವಂತ ಸಂದರ್ಭದಲ್ಲಿ ಆ ಪಾಕಿಸ್ತಾನದ ಒಂದು ರಿಯಾಕ್ಷನ್ ಕೊಟ್ಟರೋ ಅನ್ನೋ ಕಾರಣಕ್ಕಾಗಿ ಇಡೀ ಪ್ರೊಟೆಕ್ಷನ್ ಕೊಟ್ಟುಬಿಟ್ಟು ಅವರನ್ನ ಸೇಫ್ ಆಗಿ ತಗೊಂಡ್ಬಂದು ಬಿಟ್ರಿ. ಅಧಿಕಾರ ಪೊಲೀಸ್ ಹಾಕಿಸ್ಬೇಕಿತ್ತು ನೀವು. ನಿಮಗೆ ಒಂದು ಅವ್ರು ಕೇಳ್ತಾರೆ, ನಿಜ ಅರ್ಥ ಆಯ್ತು. 38 ವರ್ಷ ಪೊಲೀಸ್ ಒಂದು ಮೆರವಣಿಗೆ ಮಾಡುವಾಗ, ಈಗ ಮೆರವಣಿಗೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳುವಾಗ ನಿಮ್ಮ ಮೇಲೆ ಡೌಟ್ ಬರುತ್ತೆ. ಪೊಲೀಸ್ ವ್ಯವಸ್ಥೆಯನ್ನು ಹಾಕಿ ಅವಕಾಶ ಕೊಡಿ, ಮುಗಿದಲ್ಲ. ಯಾಕೆ ಅವಕಾಶ ಕೊಟ್ಟಿಲ್ಲ? ಇದಕ್ಕಿಂತ ಮೊದಲು ಷರತ್ತು ಮಾಡ್ರಾಯ್ತು. ಆವಾಗ ಪರ್ಮಿಷನ್ ಕೊಟ್ಟರು. ಅವಾಗ ಇವರೇ ಗಲಾಟೆ ಮಾಡಿ, ಕಲ್ಲು ಬಿಸಾಡಿ ಗಲಾಟೆ ಮಾಡಕ್ಕೆ ನೋಡಿದ್ರು. ಜನ ಒಳ್ಳೆಯವರು, ಏನೂ ಆಗಿಲ್ಲ.
ಸುಖಾನಂದ ಶೆಟ್ಟಿ ಪರಮೇಶ್ವರ್ ಕೊಟ್ಟರು, ಆವಾಗ 2 ಜನ ಸತ್ರು ಗೋಲಿಬಾರ್ ಆಗಿ, ಪುನಃ ಕೊಡ್ಬೇಕಾ? ಇವರ ಉದ್ದೇಶನೇ ಈಗ ಒನ್ಸ್ ಅಗೇನ್ ಕೂತ್ಕೊಂಡು ಹೋಮ್ ಮಿನಿಸ್ಟರ್ ಹೇಳ್ತಾರೆ ನೋಡಿ ಲಂಕೇಶ್ಗೆ ಮನೆಗೆ ಹೋಗಿ ನೋಡ್ತಾರೆ, ಪರ್ಸನಲ್ ಆಗಿ ಸೂಪರ್ವೈಸ್ ಮಾಡ್ತಾರೆ. ಗೌರಿ ಲಂಕೇಶ್ ಅಂತಕರಣ ಪತ್ತೆ ಹಚ್ಚಕ್ಕಾಗಿಲ್ಲ. ರಿಪೋರ್ಟ್ ಬಂದಿಲ್ಲ, ಇದುವರೆಗೂ ರಿಪೋರ್ಟ್ ಬಂದಿಲ್ಲ. ಅವತ್ತು ಹೇಳಿದ್ರೆ ರಿಪೋರ್ಟ್ ತರ್ತೀವಿ ಅಂತಂದ್ರೆ ಏನಾಯ್ತು? ಓಕೆ, ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ ನಂತರ ನನಗೆ ಅಕ್ರಮ್ ಹಸನ್ ಅವರಿಗೆ ಅವರು ಮಾಧ್ಯಮದ ಮೇಲೆ ಕೆಂಡಾಮಂಡಲವಾಗಿದ್ದರು, ಅವ್ರಿಗೆ ಎಲ್ಲೂ ಅವಕಾಶ ಸಿಕ್ಕಿಲ್ಲವಂತೆ ಮಾತಾಡೋದಕ್ಕೆ. ಇವತ್ತು ಎಷ್ಟು ಮಾತಾಡ್ತಾರೆ, ಜೊತೆಗೆ ನಮ್ಮ ಪ್ರಶ್ನೆಗಳು ಕೂಡ ಇದೆ. ಆದರೆ ಅಕ್ರಮ್ ಹಸನ್ ಅವ್ರದ್ದು ಒಂದು, ನೀವು ಸಬ್ಜೆಕ್ಟ್ಗೆ ಬರಬೇಕು, ಅದು ಬಿಟ್ಟು ಎಲ್ಲಿಗೋ ಹೋಗಬಾರ್ದು, ಆಮೇಲೆ ಮಾತಾಡೋಣ. ನಿಮಗೆ ಇದ್ದದ್ದೇನು SDPI ಬಗ್ಗೆ ಇರುವಂಥ ವಿಚಾರಗಳು ನಿಮ್ಮನ್ನು. ನನ್ನ ಪ್ರಶ್ನೆ ಕೂಡ ಇದೆ, SDPI ಸವಣೂರು ಗ್ರಾಮ ಪಂಚಾಯತ್ನಲ್ಲಿ BJP ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದೆ, ನಂಬರ್ 1. ನಂಬರ್ 2, ಅಕ್ರಮ್ ಹಸನ್ ಅವರೇ ಕೆಲವು ಕಡೆ ಅದು ಬಂಟ್ವಾಳದಲ್ಲಿರ್ಬೋದು ಅಥವಾ ಉಳ್ಳಾಲದಲ್ಲಿರ್ಬೋದು, ನೀವುಗಳು ಕ್ಯಾಂಡಿಡೇಟ್ ಹಾಕುವಾಗ ಮನಿ ಡಿಮಾಂಡ್ ಮಾಡ್ತೀರಿ ಅನ್ನೋಂಥ ಆರೋಪ ಇದೆ ನಿಮ್ಮ ಮೇಲೆ. ಅದನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ ಪ್ರಶ್ನೆಗೆ ಉತ್ತರ ಬೇಕು ನನಗೆ ಬ್ರೇಕ್ ಆದಮೇಲೆ.